ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ನೋಡಲು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ರೀಯೂಸ್ಡ್ ಕಂಟೆಂಟ್ ಬಂದಂಥ ಯೂಟ್ಯೂಬ್ ಚಾನಲ್ನು ಯಾವ ರೀತಿ ರೀಅಪ್ಲೈ ಮೌಂಟೇಶನ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರೀಯೂಸ್ಡ್ ಕಂಟೆಂಟ್ ಬಂದಂಥ ಯೂಟ್ಯೂಬ್ ಚಾನಲ್ನು ರೀಅಪ್ಲೈ ಮೌಂಟೇಶನ್ ಯಾವ ರೀತಿ ಮಾಡೋದು ಅಂತ ನನಗೆ ಈ ಒಂದು ಕ್ಲಿಯರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾರೆ, ಬ್ರದರ್ ನನಗೆ ಬ್ರದರ್ ಇನ್ಸ್ಟಾದಲ್ಲಿ ಆಗಿರ್ಬೋದು ಕಮೆಂಟಲ್ಲಿ ತುಂಬ ಜನ ಮಾಡ್ತಾರೆ, ಬ್ರದರ್ ನಮಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ ರಿವ್ಯೂಸ್ ಕಂಟೆಂಟ್ ಬಂದಿದೆ, ಏನು ಮಾಡೋದು ಸರ್, ಯಾವ ರೀತಿ ರೀಅಪ್ಲೈ ಮಾಡೋದು, ಏನು ಮಾಡೋದು, ನಮಗೆ ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಬಂದಿದೆ, ಇನ್ನು ಮುಂದೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಹಣ ಆಗುತ್ತಾ ಇಲ್ವ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಮೊದಲನೇ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಒಂದು ಹಿಡಿದು ನೀವು ಜಸ್ಟ್ ನಮಗೆ ರಿವ್ಯೂಸ್ ಆ್ಯಂಡ್ ಬಂದಂಥ ಯೂಟ್ಯೂಬ್ ಚಾನಲ್ನು ರೀಅಪ್ಲೈ ಮೌಂಟೇಶನ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಅದ್ರ ಜೊತೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಬಂದಂಥ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತಾ ಇಲ್ವಾ ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವತ್ತು ನಾವು ಸ್ಟಾರ್ಟ್ ಮೊದಲೇ ಬಂದ್ಬಿಟ್ಟು ನನಗೆ ಲೈವಲ್ಲಿ ತೋರಿಸ್ಬಿಡ್ತೀನಿ ಒಬ್ಬ ಯೂಟ್ಯೂಬರ್ಸ್ ಅವ್ರಿಗೆ ನಾನೇ ಅಪ್ಲೈ ಮಾಡಿದ್ದೀನಿ. ಮತ್ತು ಎಲ್ಲರಿಗೂ ಹೇಳ್ತಾ ನನಗೆ ರಿಯಲಾಗಿ ಮೊಬೈಲ್ ಸ್ಕೀಮ್ ನೋಡ್ಕೊಂಡೆ ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ದಾರೆ, ತುಂಬ ಜನ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಪ್ರಾಬ್ಲಮ್ ಇದೆ, ಸರ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬಂದಿದೆ ಸರ್, ಏನು ಮಾಡಬೇಕು ಸರ್, ರಿವ್ಯೂಸ್ ಕಂಟೆಂಟ್ ಬಂದಿದೆ ನಮ್ಮೊಂದು ಯೂಟ್ಯೂಬ್ ಚಾನಲ್, ಇನ್ನು ಮುಂದೆ ಮೌಂಟೇಶನ್ ಆನ್ ಆಗಲ್ಲ ಸರ್, ಯಾಕೆ ಏನಾಯಿತು ಅಂತ ತುಂಬ ಜನ ಕೇಳ್ತಾರೆ. ಇನ್ನು ಜಸ್ಟ್ ನಾನು ಇವತ್ತು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಬಂದರೂ ಕೂಡ ಆ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ರೀಅಪ್ಲೈ ಮಾಡೋದು ಮೌಂಟೇಶನ್ಗೆ, ಅದ್ರ ಜೊತೆಗೆ ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಬಂದರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತಾ ಇರುವಂಥ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ನಾವು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಆಗ್ಬಿಡ್ತೀನಿ ಕನ್ನಡ ಟೆಕ್ಸ್ ಫ್ಯಾನ್ ಮೆಂಬರ್ಸ್ ಎಲ್ಲ ಕೂಡ ವಿಡಿಯೋ ಒಂದು ಸ್ವಲ್ಪ ಒಳಗಡೆ ಶೂಟ್ ಮಾಡ್ತೀನಿ, ಬೇರೆ ಕಡೆ, ಯಾಕಂದರೆ ಸೆಟಪ್ ರೂಮ್ ಆಗ್ತಾ ಇಲ್ಲ. ಸೆಟಪ್ ರೂಮ್ ಅಂದರೆ ವರ್ಕಿಂಗ್ ನಡೀತಿದೆ, ಅಂದರೆ ಸೆಟಪ್ ರೂಮು ಸ್ಟಾರ್ಟ್ ಅಂದರೆ ವರ್ಕ್ ನಡೀತಿದೆ. ಆ ಒಂದು ಕಾರಣಕ್ಕೆ ಬೇರೆ ಒಂದು ಜಾಗದಲ್ಲಿ ಕೂತು ವಿಡಿಯೋ ಅಪ್ಲೋಡ್ ಅಂದರೆ ಸೈಡ್ಗಡೆ ಕೂತು ಒಂದು ವಿಡಿಯೋ ಶೂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ಕೇಳ್ತಾರೆ, ಆ ಒಂದು ಕಾರಣಕ್ಕೋಸ್ಕರ ಅಂತ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಏನಿದೆ ಅದೇನಿಲ್ಲ ಬ್ಲರ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಬಂದುಬಿಟ್ಟು ಎಲ್ಲ ಯೂಟ್ಯೂಬರ್ಸ್ಗೆ ಈ ಒಂದು ಇಂಪಾರ್ಟೆಂಟ್ ಮೊದಲನೇ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬರ್ಸ್ ನಿಮಗೆ ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಬಂದಿದೆ ಅಂತ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಬೋದು. ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೀವು ಎಂಡ್ವರೆಗೆ ನೋಡಿ ಆರಾಮಾಗಿ ಈಸಿ ನಿಮ್ಮ ಒಂದು ಚಾನಲ್ ಕೂಡ ನೀವು ಮೌಂಟೇಶನ್ ಮಾಡ್ಕೊಳ್ಬೋದು, ರೀಅಪ್ಲೈ ಮಾಡೋದು, ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ಈ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಯಾರೆಲ್ಲ ಹೊಸ ನೋಡ್ತಾರೆ ಪ್ಲೀಸ್ ಹೊಸವಾಗಿ ನೋಡ್ತಾರೆ ಜಸ್ಟ್ ಏನು ಮಾಡ್ಕೊಳ್ಳಿ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನನ್ನೊಂದು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು ಚಿಕ್ಕದಾಗಿ ಕಮೆಂಟ್ ಯಾಕೆ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಒಂದು ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ನಾನು ನಿಮಗೆ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನೀವು ಬೆಸ್ಟ್ ಆರಾಮಾಗಿ ಇಂಡಿಯನ್ ನಂಬರ್ ಒಂದು ಮಸ್ತ್ ಫೇಮಸ್ ಆದಂಥ ಈ ಒಂದು ಅಪ್ಲಿಕೇಶನ್ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಆ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಟೆಕ್ಸೆಲ್ ಅಂತ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಟೆಕ್ಸೆಲ್ ಅಂತ ಬಂದ್ಬಿಟ್ಟು ಇದರಲ್ಲಿ ಇನ್ನೂ ಜಸ್ಟ್ ನೀವು ₹10 ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ಒಂದಲ್ಲ ಎರಡರಲ್ಲ ಮೂರಲ್ಲ 9ರಷ್ಟು ಡಬಲ್ ನೀವು ರಿಕವರಿ ಮಾಡ್ಕೊಳ್ಬೋದು, ವಾಪಸ್ ರಿಕವರಿ ಮಾಡ್ಕೊಳ್ಬೋದು. ಅದು ಜಸ್ಟ್ 15 ಮಿನಿಟ್ಸಲ್ಲಿ ನೀವು ವಾಪಸ್ ರಿಕವರಿ ಮಾಡ್ಕೊಳ್ಳೋದು. ಇದರಲ್ಲಿ ನೀವು ಯಾವ ರೀತಿ ಅರ್ನಿಂಗ್ ಮಾಡೋದ್ರೆ ಏನೋ ಜಸ್ಟ್ ತುಂಬ ಸುಲಭವಾಗಿ ಅರ್ನಿಂಗ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಏನೋ ಜಸ್ಟ್ ಇದರಲ್ಲಿ ನೀವು ಮೊದಲನೇದಾಗಿ ಯಾವ ರೀತಿ ಅರ್ನಿಂಗ್ ಮಾಡೋಂತ ತೋರಿಸ್ಕೊಡ್ತೀನಿ. ಏನೋ ಜಸ್ಟ್ ಇದರಲ್ಲಿ ನೀವು ಏನು ಮಾಡಬೇಕು, ಮೊದಲನೇ ಓಪನ್ ಇದರಲ್ಲಿ ಅಂದರೆ ವಿನ್ನಿಂಗ್ ಲಿಸ್ಟ್ ಅಂತ ಬರುತ್ತೆ. ವಿನ್ನಿಂಗ್ ಲಿಸ್ಟಲ್ಲಿ ಒಂದು ನಂಬರ್ ನೋಡ್ಕೊಂಡು ಅದರ ನಂತರ ನೀವು ಅಸೆಂಡಿಂಗ್ ಮೇಲೆ ನೀವು ನೋಡ್ಕೊಳ್ಬೇಕು. ವಿನ್ನಿಂಗ್ ಲಿಸ್ಟಲ್ಲಿ ಯಾವ ನಂಬರ್ ಬಂದಿದೆ ಅದ್ರ ಜೊತೆ ನೀವು ಅಸೆಂಡಿಂಗ್ ಮೇಲೆ ನೀವು ಬೆಟ್ಟಿಂಗ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡೋದ್ರೆ ಏನೋ ಜಸ್ಟ್ ನೀವು ಅಸೆಂಡಿಂಗ್ ಅಂದರೆ ಏನು ತಿಳ್ಕೊಬೇಕು ಅಂದರೆ ದೊಡ್ಡ ನಂಬರಿಂದ ಅಂದರೆ ದೊಡ್ಡ ಸಂಖ್ಯೆ ಅಂದರೆ ಸಣ್ಣ ಸಂಖ್ಯೆವರೆಗೆ ಅಂದರೆ ದೊಡ್ಡ ನಂಬರಿಂದ ಸಣ್ಣ ಸಂಖ್ಯೆ ನಂಬರ್ವರೆಗೆ ನೀವು ನೋಡ್ಕೊಂಡು ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಮೊದಲನೇ ಹೇಳ್ಬಿಡ್ತೀನಿ ಎಲ್ಲರೂ ಕೂಡ ಇದೊಂದು ಬೆಸ್ಟ್ ಅಂತಾರೆ, ಅದರ ಬಟ್ ನಿಮಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಸ್ಕಿಲ್ ಇದ್ದರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಆರಾಮಾಗಿ ಈಸಿ ನೀವು ಅರ್ನಿಂಗ್ ಮಾಡ್ಕೊಳ್ಳೋ. ಅದ್ರ ಜೊತೆ ಇದರಲ್ಲಿ ಹಲವಾರು ಕ್ಯಾಶ್ ಬೇಕು ಗಿಫ್ಟ್ಸ್ ಕೂಡ ಸಿಗುತ್ತೆ. ಅದ್ರ ಬಟ್ ಸಿಗಬೇಕಪ್ಪ ಏನಂದರೆ ₹500 ಇದರಲ್ಲಿ ನೀವು ರಿಚಾರ್ಜ್ ಮಾಡ್ಕೊಳ್ಬೇಕು, ಅಂದರೆ ಅಮೌಂಟ್ ಆ್ಯಡ್ ಮಾಡಬೇಕು. ಅದ್ರ ಜೊತೆ ಅಮೌಂಟ್ ಆ್ಯಡ್ ಮಾಡಿದ್ರೆ ನಿಮಗೆ iPhone 30 Pro ಅಂತ ಒಂದು ಮೊಬೈಲ್ಸ್ ಕೂಡ ಸಿಗುತ್ತೆ. ಇದು ಗಿಫ್ಟ್ ಆಗಿ ಸಿಗುತ್ತೆ. ಇದು ಆರಾಮಾಗಿ ನೀವು ಪಡ್ಕೊಳ್ಬೋದು. ಇದನ್ನು ಪಡ್ಕೊಳ್ಬೇಕಾದ್ರೆ ಜಸ್ಟ್ ಇದರಲ್ಲಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇದರ ಜೊತೆ ಇದರ ಅರ್ನಿಂಗ್ ಲಿಸ್ಟು ಆಗಿರ್ಬೋದು, ಮತ್ತು ಯಾರೆಲ್ಲ ಜಾಸ್ತಿ ಅರ್ನ್ ಮಾಡ್ತಾರೆ ಅವ್ರ ಲಿಸ್ಟ್ ಕೂಡ ಬರುತ್ತೆ. ಎಲ್ಲ ಕೂಡ ಪ್ರತಿ ವೀಕ್ ಕೂಡ ಇದು ತೋರಿಸುತ್ತೆ. ಇದೊಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಅಂದರೆ ಈ ಒಂದು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಂಡು ಇದೊಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ. ನಿಮಗೆ ಮೊದಲನೇ ಸ್ಕ್ರೀನ್ ಕಾರ್ಡ್ ಆಫ್ ಅಂದರೆ ಸ್ಕ್ರೀನ್ ಕಾರ್ಡ್ ಆನ್ ಮಾಡಿರ್ತೀನಿ, ಸೈಡ್ಗಡೆ ಆಗಿರ್ತೀನಿ ನೋಡಿ. ಇನ್ನು ಜಸ್ಟ್ ಮೊದಲೇ ಬಂದ್ಬಿಟ್ಟು ನೀವೇನು ಮಾಡೋದು, ನಿಮ್ಮೊಂದು ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ, ಏನಾದ್ರು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ಓಪನ್ ಮಾಡ್ಕೊಂಡು ಅಂದ ತಕ್ಷಣ ನೀವೇನು ಮಾಡ್ಕೊಳ್ಳಿ ಮೌಂಟೇಶನ್ ಅಂತ ಅನ್ನೋ ಫೀಚರ್ಸ್ ಇದೆ, ಇಲ್ಲಾಂದರೆ ಅರ್ನ್ ಆಪ್ಷನ್ ಬಂದಿದೆ. ಈಗ ಮೌಂಟೇಶನ್ ಅನ್ನೋದು ಹೋಗಿದೆ, ಅರ್ನ್ ಅಂತ ಒಂದು ಫೀಚರ್ಸ್ ಬಂದಿದೆ, $$ ಸಿಂಬಲ್ ಹತ್ತಿರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಾನು ಕ್ರೋಮಲ್ಲಿ ಓಪನ್ ಮಾಡಿದ್ದೀನಿ, ಹತ್ತಿರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಬಂದಿರುತ್ತೆ ನೋಡ್ಕೊಳ್ಳಿ. ಇಲ್ಲಿ ರಿವ್ಯೂಸ್ ಕಂಟೆಂಟ್ ಅಂತ ಇದೆ, ಮೇನ್ ಇಂಪಾರ್ಟೆಂಟ್. ಈ ಒಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬಂದಿದೆ, ಇದು ರೀಅಪ್ಲೈ ಮಾಡ್ತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಪ್ಲೈ ಮಾಡೋದು, ರೀಅಪ್ಲೈ. ಇನ್ನು ಜಸ್ಟ್ ಮೊದಲೇ ಮಾಡಿಬಿಟ್ಟು ರಿವ್ಯೂಸ್ ಕಂಟೆಂಟ್ ಬಂದಿದೆ ಅಂದರೆ ಮೇಲ್ಗಡೆ ರಿವ್ಯೂಸ್ ಕಂಟೆಂಟ್ ಅಂತ ತೋರಿಸ್ತೆ. ಅದರ ನಂತರ ಇಲ್ಲಿ ತೆಳಗಡೆ ಕೂಡ ಇರುತ್ತೆ ಏನಂದರೆ ರಿವ್ಯೂಸ್ ಕಂಟೆಂಟ್ ಅಂದರೆ 14 ಡೇಸ್ ರಿವ್ಯೂಸ್ ಕಂಟೆಂಟ್ ಬಂತಂದರೆ 14 ಡೇಸ್ವರೆಗೆ ನೀವು ರೀಅಪ್ಲೈ ಮಾಡೋಕ್ಕಲ್ಲ, ಅಂದರೆ ಮೌಂಟೇಶನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಮೇನ್ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕು, ಎಲ್ಲರೂ ಗೊತ್ತಿರಬೇಕು. ಅದರ ನಂತರ ನೀವೇನೋ ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನೋ ಮತ್ತೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು.
ಆಗಲೇಬೇಕು. ಅದು ಆಗಿದ್ರ ನಂತರ ನಿಮಗೆ ರೀಅಪ್ಲೈ ಅಂತ ಆಪ್ಷನ್ ಬರ್ತದೆ. 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂದರೆ ರೀಅಪ್ಲೈ ಆಪ್ಷನ್ ಬರಲ್ಲ. ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಅಲ್ಲಿ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಅಂತಂದರೆ ರೀಅಪ್ಲೈ ಅಂತ ಬರುತ್ತೆ. ಜಸ್ಟ್ ಕೆಳಗಡೆ ರೀಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೋಡಿ ಜೂಮ್ ಮಾಡ್ತೀನಿ. ರೀಅಪ್ಲೈ ಮೋಟಿವೇಷನ್ ರಿವ್ಯೂಸ್ ಕಂಟೆಂಟ್ ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ರಿವ್ಯೂಸ್ ಕಂಟೆಂಟು. ಅದರ ನಂತರ ಕೆಳಗಡೆ ಬಂದ್ಬಿಟ್ಟು ರೀಅಪ್ಲೈ ಅಂತ ಇದ್ರೆ ರೀಅಪ್ಲೈ ಯಾವ ರೀತಿ ಮಾಡೋದು ಅಂದರೆ ಜಸ್ಟ್ ನೋಡಲ್ಲ. ಮೋಟಿವೇಷನ್ ರೀಅಪ್ಲೈ ಮಾಡೋದಕ್ಕೆ ಏನು ನೀವು ಮತ್ತೆ ಆಧಾರ್ ಕಾರ್ಡು ನಿಮ್ಮೊಂದು ಅಡ್ರೆಸ್ಸು ನಿಮ್ಮೊಂದು ಎಲ್ಲ ಹಾಕಬೇಕು ಅಂತ ಫ್ಲಿಪ್ ಮಾಡಬೇಕಂತ ಏನೂ ಇಲ್ಲ. ಜಸ್ಟ್ ನಿಮ್ಗೆ ಈಗಾಗಲೇ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಅದರ ಬಟ್ ಏನಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ರಿವ್ಯೂ ಆಗಿರಲ್ಲ, ಅಂದರೆ ಮೌಂಟೇಶನ್ ಆನ್ ಆಗಿರಲ್ಲ. ಯಾಕಂದರೆ ರಿವ್ಯೂಸ್ ಕಂಟೆಂಟ್ ಅಂತ ಕೊಟ್ಟಿರ್ತಾರೆ. ಇನ್ನೂ ಜಸ್ಟ್ ಮಾಡೋಂಗಿಲ್ಲ, ನೀವು ಏನೂ ಫಿಲಪ್ ಮಾಡೋಂಗಿಲ್ಲ. ಏನು ತುಂಬ ಸುಲಭ. ನೀವು ಮೊದಲೇ ತುಂಬ ಎಲ್ಲ ಮೌಂಟೇಶನ್ ಅಪ್ಲೈ ಮಾಡುವಾಗ ಎಲ್ಲ ಫಿಲಪ್ ಮಾಡಬೇಕು. ಅದರ ನಂತರ ಏನು ಮಾಡೋದು ಜಸ್ಟ್ ರೀಅಪ್ಲೈ ಅಂತ ಇದೆಯಲ್ಲ, ರೀಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ರೀಅಪ್ಲೈ ಆಗುತ್ತೆ. ಆಟೋಮೆಟಿಕ್ ಅಂದರೆ ರೀಅಪ್ಲೈ ಮೌಂಟೇಶನ್ಗೆ ನೀವು ಅಪ್ಲೈ ಮಾಡಿದಂಗೆ, ಅಂದರೆ ಅಪ್ಲೈ ಮಾಡಿದ್ದಾರೆ ರೀಅಪ್ಲೈ. ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬಂದಿದೆ ಮೊದಲೇ ಬಂದ್ಬಿಟ್ಟು ಅವ್ರಿಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಅಂದರೆ ನಿಮ್ಮ ರಿವ್ಯೂಸ್ ಕಂಟೆಂಟ್ ಬಂದಿದೆ ಅಂತ ಯಾರು ಕೂಡ ಭಯಪಡಕ್ಕೆ ವಾಪಸ್ ರೀಅಪ್ಲೈ ಕೂಡ ಮಾಡ್ಕೊಳ್ಬೋದು. ಎಷ್ಟೋ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ರಿವ್ಯೂಸ್ ಕಂಟೆಂಟ್ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೀವು ರೀಅಪ್ಲೈ ಮಾಡಿ ಮೌಂಟೇಶನ್ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ನಾನು ನಿಮಗೆ ಯಾವ ರೀತಿ ರಿವ್ಯೂಸ್ ಕಂಟೆಂಟ್ ಬಂದಂತ ಯೂಟ್ಯೂಬ್ ಚಾನಲ್ ರೀಅಪ್ಲೈ ಮೌಂಟೇಶನ್ ಯಾವ ರೀತಿ ಮಾಡೋದು ಅಂತ ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಅದರಂತ ಬಂದ್ಬಿಟ್ಟು ಈಗ ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಬರ್ತೀನಿ ಎಲ್ಲರಿಗೆ ಏನಪ್ಪ ಅಂದರೆ ಹೇಳ್ಬೇಕಂದ್ರೆ ರಿವ್ಯೂಸ್ ಕಂಟೆಂಟ್ ಬಂದಂಥ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತಾ? ತುಂಬ ಜನರಿಗೆ ಇದೇ ಡೌಟು. ಅಂದರೆ ಎಲ್ಲ ನೀವು ಯೂಟ್ಯೂಬರ್ಸ್ಗೆ ಇದೇ ಡೌಟು. ಮೊದಲನೇ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಆಲ್ಮೋಸ್ಟು ಕೆಲವಷ್ಟು ಅದರದ್ದೇ ಆದಂಥ ಯೂಟ್ಯೂಬಲ್ಲಿ ರೂಲ್ಸ್ ಇದೆ. ಏನಪ್ಪ ರೂಲ್ಸ್ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಇನ್ನೊಬ್ಬರ ಕಂಟೆಂಟ್ ತೊಗೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಏನು ಮಾಡ್ತಾರೆ, ಮೌಂಟೇಶನ್ಗೆ ಅಪ್ಲೈ ಮಾಡ್ತಾರೆ. 4,000 ವಾಚ್ ಅವರ್ಸ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಾರೆ. ಆದರೆ ಕಂಪ್ಲೀಟ್ ಆಗುತ್ತೆ, ಅದರ ಒಟ್ಟು ಮೌಂಟೇಶನ್ ಅಪ್ಲೈ ಮಾಡಿದ ತಕ್ಷಣ ರಿವ್ಯೂಸ್ ಇನ್ ಕಂಟೆಂಟ್ ಅಂತ ಬರುತ್ತೆ. ಆವಾಗ ತುಂಬ ಬೇಜಾರಾಗುತ್ತೆ ಎಲ್ಲರಿಗೆ. ಅದಕ್ಕೋಸ್ಕರ ಅದನ್ನು ರಿಯಲ್ ಕಂಟೆಂಟ್ ಅಪ್ಲೋಡ್ ಮಾಡಿ, ನಿಮ್ಮದೇ ಸ್ವತಃ ಒಂದು ಕಂಟೆಂಟ್ ಅಪ್ಲೋಡ್ ಮಾಡಿ. ನೀವು ಯಾವುದೋ ಒಂದು ಕಂಟೆಂಟ್ ಮಾಡಿ, ನಿಮಗೆ ಪೇಜ್ ತೋರ್ಸೋಕ್ಕೆ ಬರಲಿಲ್ಲ ಅಂದರೂ ಕೂಡ, ಭಯ ಆಗುತ್ತೆ ಅಂದರೂ ಕೂಡ ಯಾರು ಕೂಡ ಭಯ ಪಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಭಯ ಆದರೂ ಕೂಡ ನಾನು ಪೇಜ್ ತೋರಿಸಲ್ಲ ನಂಗೆ ಸರ್ ಅಂದರೆ ನಿಮ್ಮ ಒಂದು ವಾಯ್ಸ್ ಕೊಟ್ಟು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೋದು. ನಾನು ಈಗ ರೀಅಪ್ಲೈ ಮಾಡಿದ್ರೆ ರಾಯಲ್ ಕ್ರಿಯೇಷನ್ ಅಂತ ಒಂದು ಬಂದು ಇದು ಎಡಿಟಿಂಗ್ ಚಾನಲ್. ಮೊದಲನೇ ಬಂದ್ಬಿಟ್ಟು ಇದರಲ್ಲಿ ಜಾನಪದ ಸಾಂಗ್ ಆಗ್ತಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ರಿವ್ಯೂಸ್ ಕಂಟೆಂಟ್ ಬಂತು, ಅವ್ರು ಹೇಳಿದೆ ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತೆ ವಾಪಸ್ ನಾವು ಒಂದು ಕಂಟೆಂಟ್ ಹೇಳಿದೆ. ಎಡಿಟಿಂಗ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಅದೇ ಎಡಿಟಿಂಗ್ ಮಾಡೋದು ಯಾವ ರೀತಿ ಅಂತ ಒಂದು 10 ನಿಮಿಷ, ಒಂದು 5 ನಿಮಿಷ 6 ನಿಮಿಷ 7 ನಿಮಿಷ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದೆ. ಆವಾಗ ಅಪ್ಲೋಡ್ ಮಾಡಿದರೆ ಈಗ ಮತ್ತೆ ಆ ಒಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ರೀಅಪ್ಲೈ ನಾನೇ ಮಾಡಿದ್ದೀನಿ, ನಾನು ಸ್ವತಃ ಮಾಡಿದ್ದೀನಿ. ರೀಅಪ್ಲೈ ಮಾಡಿದೆ ಅಂತ ಯೂಟ್ಯೂಬ್ ಚಾನಲ್ ಈಗ ಮೌಂಟೇಶನ್ ಆಗಿದೆ. ಮೊದಲು ಸ್ಕ್ರೀನ್ ಶಾರ್ಟ್ ನೋಡ್ಕೊಳ್ಳಿ, ಅವ್ರದ್ದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದೆ. ಅದಕ್ಕೆಲ್ಲ ಕಾರಣ ಏನು? ಮೇನ್ ಇಂಪಾರ್ಟೆಂಟ್ ಕಂಟೆಂಟ್ ಚೇಂಜ್ ಮಾಡಬೇಕು. ರಿವ್ಯೂಸ್ ಕಂಟೆಂಟ್ ಯಾಕೆ ಕೊಡ್ತಾರೆ, ನಮ್ಮ ಕಂಟೆಂಟ್ ಇರಬೇಕು. ಅವ್ರದ್ದೇ ಆದಂಥ ಒಂದು ಮೌಂಟೇಶನ್ ಪಾಲಿಸಿ ಇದೆ. ಯಾವ ರೀತಿ ಯಾವ ವೀಡಿಯೋ ಅಪ್ಲೋಡ್ ಮಾಡಬೇಕು ಅವರೆಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಲಿಯರಿಗೆ ಒಂದು ವೀಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವೀಡಿಯೋ ಇನ್ನೂ ನೋಡ್ಕೊಳ್ಳಿ. ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಬಂದಿದೆ ಅಂತ ಯಾರು ಕೂಡ ಭಯಪಡக்கூಡಿ. ಅದ್ರ ನಾನು ಯೂಟ್ಯೂಬ್ ಸಮಸ್ಯೆನೇ ಸಾಕಂತ ಬಿಡಾಕೋಬಿಡಿ. ಯೂಟ್ಯೂಬ್ ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಬಂದರೂ ಕೂಡ ಯಾರು ಭಯಪಡದೆ ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅದ್ರ ಬಟ್ ಏನು ಮೇನ್ ಇಂಪಾರ್ಟೆಂಟ್ ರಿವ್ಯೂಸ್ ಆ್ಯಂಡ್ ಕಂಟೆಂಟ್ ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ ಅಂತ ನೀವು ಥಿಂಕ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ನೀವು ಯಾವುದೋ ಒಂದು ಮಿಸ್ಟೇಕ್ ಮಾಡಿದ್ರೆ, ಯಾವುದೋ ಒಬ್ಬರದ್ದು ವೀಡಿಯೋ ತೊಗೊಂಡು ಅಪ್ಲೋಡ್ ಮಾಡಿದರೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಚಾನಲ್ ಕಮ್ಯುನಿಟಿ ಆ್ಯಕ್ಟಿವ್, ಗ್ಯಾಲೆನ್ಸ್ ಸ್ಟ್ರೈಕ್ ಆ್ಯಕ್ಟಿವ್ ಇದ್ದರೆ ನೀವು ಮೌಂಟೇಶನ್ ಅಪ್ಲೈ ಮಾಡಿದರೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಇಂಪಾರ್ಟೆಂಟ್ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರಬೇಕು ನಿಮ್ಮೊಂದು ಚಾನಲ್. ಈ ರೀತಿ ಅದರದಂಥ ಒಂದು ಪಾಲಿಸಿ ಇದೆ. ಅದನ್ನೆಲ್ಲ ಪಾಲಿಸಿ ಕಂಪ್ಲೀಟ್ ಆದರೆ ನೀವು ಸ್ವತಃ ನಿಮ್ಮದೇ ಒಂದು ಕಂಟೆಂಟ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ರಿವ್ಯೂಸ್ ಕಂಟೆಂಟ್ ಬರಲ್ಲ. ರಿವ್ಯೂಸ್ ಕಂಟೆಂಟ್ ಬಂದರೂ ಕೂಡ ಆಟೋಮೆಟಿಕ್ ನಿಮ್ಮೊಂದು ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ ಅಂತ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರಿಗೆ ಹೇಳ್ತೀನಿ, ಈ ಒಂದು ವಿಡಿಯೋ ಇಷ್ಟ ಆದರೆ ಏನು ಮಾಡೋಕ್ಕೊಡಿ, ಜಸ್ಟ್ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ತುಂಬ ಜನ ಕೇಳ್ತಾ ಇದ್ದಾರೆ ಬ್ರದರ್ ಸರ್ ಅಂತ, ತುಂಬ ಜನ ಕೇಳ್ತಾರೆ. ಕೇಳಿದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವು ಕೇಳಿದ್ರೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳಿದ್ರೆ ಬ್ರದರ್ ಸರ್ ನಮಗೆ ಈ ರೀತಿ ರಿವ್ಯೂಸ್ ಕಂಟೆಂಟ್ ಬಂದಿರಿ, ಯಾವ ರೀತಿ ಅಪ್ಲೈ ಮಾಡುತ್ತೆ ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥವಾಗಿದೆ ಎಲ್ಲರೂ ಕ್ಲಿಯರಿಗೆ, ನಿಮಗೆ ಮೈಂಡಲ್ಲಿ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನಾನು ಮುಗಿಸ್ತೇನೆ. ಇವತ್ತೊಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರಿಗೆ ಹೇಳ್ತೇನೆ, ಈ ಒಂದು ವಿಡಿಯೋ ಇಷ್ಟ ಅದನ್ನು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಅಂತ ಇವತ್ತು ಕಾಂಟ್ಯಾಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಜೇನು ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ. ಬಾಯ್.